ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶೋಮಾಮಿ. ಇವತ್ತೊಂದು ನಾನು ಭೃಂಗರಾಜದ ಎಣ್ಣೆ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಇದು ಕೂದಲಿಗೆ ತುಂಬ ಒಳ್ಳೆಯದು. ಕೂದಲು ಕಪ್ಪಾಗಲಿಕ್ಕೆ ಮತ್ತು ಕೂದಲು ಉದುರುತ್ತಾ ಇದ್ದರೆ ಇದನ್ನು ತಡೆಗಟ್ಟುತ್ತೆ. ಇದಕ್ಕೆ ನಾನು ಫಸ್ಟಿಗೆ ಇಲ್ಲಿ ಭೃಂಗರಾಜ ತೊಗೊತಿದ್ದೀನಿ. ನೋಡಿ, ಭೃಂಗರಾಜ ಈ ರೀತಿ ಇದೆ. ಇದು ನಮ್ಮ ಮನೆ ಹತ್ರನೇ ಇತ್ತು. ಈ ಭೃಂಗರಾಜ ಕೂದಲಿಗೆ ತುಂಬ ಒಳ್ಳೆಯದಿದು. ಇದು ಕೂದಲನ್ನು ತುಂಬ ಕಪ್ಪಾಗಿಡಿಸುತ್ತೆ. ಹಾಗೆ ಕೂದಲು ಉದುರ್ತಾ ಇದ್ದರೆ ಅದನ್ನು ಕೂಡ ತಡೆಗಟ್ಟುತ್ತೆ. ಮತ್ತು ಕೂದಲು ಒಡೆದಿರುತ್ತಲ್ಲ, ಸ್ಲಿಪ್ ಆಗಿರುತ್ತಲ್ಲ, ಅದನ್ನು ಕೂಡ ಸರಿ ಮಾಡುತ್ತೆ ಇದು. ನೋಡಿ, ಈ ರೀತಿ ಇದೆ. ನೋಡಿ, ಇಲ್ಲಿ ಭೃಂಗರಾಜ ಈ ರೀತಿ ಇದೆ. ನಾನಿಲ್ಲಿ ಅದರ ಎಲೆ, ಹೂವು ಮತ್ತು ಅದರ ಬೇರು ಸಹಿತ ತೊಗೊಂಡಿದ್ದೀನಿ ನಾನಿಲ್ಲಿ. ತುಂಬ ಒಳ್ಳೆಯದು ಇದು ಕೂದಲಿಗೆ. ಕೂದಲು ಗಟ್ಟಿಯಾಗಿರಲಿಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ನೋಡಿ, ಇದು ಎಲೆ ತೊಗೊಂಡಿದ್ದೀನಿ. ಇದು ತುಳುವಿನಲ್ಲಿ ತಿಪ್ಪಲೆ ಅಂತ ಹೇಳ್ತಾರೆ ಇದಕ್ಕೆ. ಈ ಎಲೆ ತೊಗೊಂಡಿದ್ದೀನಿ ನಾನು. ಇದು ಕೂದಲಿಗೆ, ಇದು ಕೂಡ ಕೂದಲಿಗೆ ತುಂಬ ಒಳ್ಳೆಯದು. ತಲೆ ಸುತ್ತು ಎಲ್ಲ ಬರ್ತಾಯಿದ್ರೆ ಈ ಎಲೆ ಹಾಕೋದ್ರಿಂದ ಕಡಿಮೆ ಆಗ್ತದೆ ಇದು ತಲೆ ಸುತ್ತು ಎಲ್ಲ. ಹಾಗಾಗಿ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅಮೃತ ಬಳ್ಳಿ ತೊಗೊಂಡಿದ್ದೀನಿ. ಅಮೃತ ಬಳ್ಳಿ ಸಹ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಕೂದಲು ಉದುರೋದನ್ನು ತಡೆಗಟ್ಟುತ್ತೆ. ನಾನು ಅದರ ಎಲೆ ಮತ್ತು ಬಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರು. ಮೊದಲಿಗೆ ನಾನಿಲ್ಲಿ ಭೃಂಗರಾಜ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಇದು ಬೇರು ಸಹಿತ ನಾನು ತೊಗೊಂಡಿದ್ದೀನಿ. ಇದನ್ನು ಕಲ್ಲಲ್ಲಿ ಜಜ್ಜಿ ಸಹ ಹಾಕ್ಬೋದು, ಮಿಕ್ಸಿಯಲ್ಲಿ ರುಬ್ಬಿ ಸಹ ಹಾಕ್ಬೋದು. ನೆಕ್ಸ್ಟು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಸಹ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಕೂದಲನ್ನು ಕಪ್ಪಾಗಿರಿಸುತ್ತೆ. ಹಾಗೆ ಕೂದಲಿನ ಬುಡ ಸಹ ಗಟ್ಟಿಯಾಗಿರಲಿಕ್ಕೆ ಸಹ ಹೆಲ್ಪ್ ಮಾಡ್ತಾರೆ ಅದು. ಹಾಗಾಗಿ ನಾನಿಲ್ಲಿ ಇಷ್ಟು ಕರಿಬೇವು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದೆಲಗ, ಅಂದರೆ ತುಳುವಿನಲ್ಲಿ ತಿಮಾರೆ ಅಂತ ಹೇಳ್ತಾರೆ, ಒಂದೆಲಗ ಸೊಪ್ಪು ತೊಗೊಂಡಿದ್ದೀನಿ. ಇದು ಸಹ ಅಷ್ಟೇ, ನಾನು ಅದರ ಗೆಡ್ಡೆ ಸಹಿತ ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನಿಲ್ಲಿ ಅಮೃತ ಬಳ್ಳಿ ಎಲೆ ಮತ್ತು ಬಳ್ಳಿ ಸಹ ತೊಗೊಂಡಿದ್ದೀನಿ ನಾನು. ಇದನ್ನು ಒಂದು ತುಂಡು ಬಳ್ಳಿ ಮತ್ತು ಒಂದು 3-4 ಎಲೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಎಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆ 2 ಸಾಕು ಇದಕ್ಕೆ. ನಾನು 2 ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ದಾಸವಾಳದ ಎಲೆ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 7-8 ತೊಗೊಂಡಿದ್ದೀನಿ. ಇದು ವೈಟ್ ಕಲರಿನ ದಾಸವಾಳದ್ದು ಎಲೆ ತೊಗೊಂಡ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ರೆಡ್ ಕಲರ್ ದಾಸವಾಳದ ಎಲೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಹಂದಿ ಸೊಪ್ಪು ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಮೆಹಂದಿ ಸೊಪ್ಪು ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ಕೂದಲು ಕಪ್ಪಾಗಿರಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಕೂದಲು ಸಹ ಗಟ್ಟಿಯಾಗಿರಲಿಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಾನು ಈ ಎಲೆ ತೊಗೊಂಡಿದ್ದೀನಿ. ಈಗ ಇದನ್ನು ಎಣ್ಣೆ ಯಾವ ರೀತಿ ಬಿಸಿ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಮನೆಯಲ್ಲಿ ಯೂಸ್ ಮಾಡುವಂಥದ್ದು, ನನಗೆ, ನನ್ನ ಮಗಳಿಗೆ. ಈಗ ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು 3-4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸೊಪ್ಪಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದನ್ನು ಜಜ್ಜಿ ಮಿಕ್ಸಿಯಲ್ಲಿ ಸಹ ಹಾಕ್ಬೋದು, ಜಜ್ಜಿ ಸಹ ಹಾಕ್ಕೋಬೋದು. ನಾನಿಲ್ಲಿ ಹಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಈಗ ಚೆನ್ನಾಗಿ ಕುದಿಬೇಕು. ಇದರಲ್ಲಿ ಸೊಪ್ಪಿನಲ್ಲಿರುವಂಥ ರಸ ಎಲ್ಲ ಎಣ್ಣೆಗೆ ಬಿಡಬೇಕು. ಈಗ ಇದನ್ನು ಒಂದು 20-30 ನಿಮಿಷ ನಾವು ಲೋ ಫ್ಲೇಮಲ್ಲಿ ನಿಧಾನವಾಗಿ ಕುದಿಸ್ಬೇಕು. ಆವಾಗ ಆ ಸೊಪ್ಪಿನಲ್ಲಿರುವಂಥ ರಸ ಎಲ್ಲ ಎಣ್ಣೆಗೆ ಬಿಟ್ಕೊಳ್ತದೆ. ಎಣ್ಣೆ ಕಲರ್ ಚೇಂಜ್ ಆಗ್ತದೆ ಆವಾಗ.
ನೋಡಿ ಈ ರೀತಿಯಾಗಿ ನಿಧಾನವಾಗಿ ಕುದಿಸ್ಬೇಕು. ಈಗ ಇದು ಎಲ್ಲ ಕುದ್ದಿದೆ, ಎಣ್ಣೆ ಚೆನ್ನಾಗಿ ಬಂದಿದೆ ನೋಡಿ. ಸೊಪ್ಪೆಲ್ಲ ಕಪ್ಪಾಗ್ತಾ ಬರ್ತಾಯಿದೆ. ಈಗ ಎಣ್ಣೆ ಕಲರ್ ಸಹ ಚೇಂಜ್ ಆಗಿದೆ ಇಲ್ಲಿ. ಈಗ ಈ ಎಣ್ಣೆನ ಇದೇ ಪಾತ್ರೆಯಲ್ಲಿ ಹಾಗೆ 24 ಗಂಟೆ ನಾವು ಹಾಗೆ ಬಿಡಬೇಕಾಗ್ತದೆ. ನೆಕ್ಸ್ಟ್ ನಾವು ಅದನ್ನು ತೆಗೆದು ಬೇರೆ ಮಾಡ್ಕೋಬೇಕು. ನೋಡಿ ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ಈ ಎಣ್ಣೆ ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ 24 ಗಂಟೆ ಆಗಿದೆ. ಈಗ ಈ ಎಣ್ಣೆ ಈ ರೀತಿಯಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ. ಇದು ಕೂದಲಿನ ಬುಡಕ್ಕೆ ಮತ್ತು ಕೂದಲು ಕಪ್ಪಾಗಲಿಕ್ಕೆ, ಹಾಗೆ ಕೂದಲು ಉದುರೋದಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಭೃಂಗರಾಜದ ಎಣ್ಣೆ ರೆಡಿಯಾಗಿದೆ ನಮ್ಮದಿಲ್ಲಿ. ನೋಡಿಲ್ಲಿ ನಾನು ತೋರಿಸ್ತೇನೆ ನೋಡಿ. ಈ ಕಲರ್ ಬಂದಿದೆ ನಮಗೆ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.